20ನೇ ವರ್ಷದ ಜಾತ್ರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚೌಡಯ್ಯ ನಗರದಲ್ಲಿರುವ ಗಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಮಖಂಡಿ ವತಿಯಿಂದ ಗಾಣದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ 3ನೇ ಶುಕ್ರವಾರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ದೇವಿಗೆ ಮಹಾಮಂಗಳಾರತಿ ಹಾಗೂ ವಿವಿಧ ಪೂಜಾ ನೆರವೇರಿಸಿದರು. ನಂತರ ಸಾವಿರಾರು ಭಕ್ತರೊಂದಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭ ಮೇಳದೊಂದಿಗೆ ದೇವಿಯ ಭಾವಚಿತ್ರ ಮೆರವಣಿಗೆ ಅತಿ ಅದ್ಧೂರಿಯಾಗಿ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಗಾಣದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. 20ನೇ ವರ್ಷದ ಸಂಭ್ರಮದಿಂದ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೋಳಿಗೆ ಎಂದು ಮಾಡಿಸಿ ಎಲ್ಲರಿಗೂ ಜಾತ್ರೆ ನಿಮಿತ್ತ ಕರೆ ಕೊಡಲಾಗಿದೆ. ಆದ ಕಾರಣ ಎಲ್ಲರೂ ತನ್ಮನದಿಂದ ಬಂದು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಗಾಣದೇವಿ ಜಾತ್ರಾ ಮೆರವಣಿಗೆ ಗುಡಿಯದಿಂದ ಸಿನಿಮಾ ಥಿಯೇಟರ್ವರೆಗೆ ಅರ್ಬನ್ ಬ್ಯಾಂಕ್, ಹನುಮಂತೇರ ಚೌಕ, ಓಲಿಮಠ, ಹೊಳ್ಳಿ ಪರ್ತ್ ಗಾಣದೇವಿ ಗುಡಿಗೆ ಬರಲಾಗಿದೆ. ಪ್ರಸಾದ ವ್ಯವಸ್ಥೆ ಹೋಳಿಗೆ, ಅನ್ನ, ಸಾರ, ತುಪ್ಪ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವರ್ಷ ಹುಗ್ಗಿ, ಅನ್ನ, ಸಾರ ಇರ್ತದೆ. ಈ ವರ್ಷ 20 ವರ್ಷ ಸಂಭ್ರಮದಿಂದ ಹೋಳಿಗೆ ಮಾಡ್ತಾರೆ. ಎಷ್ಟು ಮಂದಿ ಭಕ್ತಾದಿಗಳು ಬರ್ಬೋದು? ನಮ್ಮ ಅಂದಾಜು ಒಂದು 4,000 ಮಂದಿ ಬರ್ಬೋದು. 4,000ಗೆ ಪ್ರಸಾದ ಆಗುವಂತ ವ್ಯವಸ್ಥೆ ಅಷ್ಟು ವ್ಯವಸ್ಥೆ ಮಾಡಿದ್ವಿ. 4,000ಗೆ ಆಗುವಷ್ಟು ಮಾಡಿದ್ವಿ. ಓಂ ಶಿವಶಕ್ತಿ ಗಾನಪ್ರದಂ. ಮೊಟ್ಟ ಮೊದಲಿಗೆ ಗಾಣದೇವಿಯ ದೇವಸ್ಥಾನದ ತಾಯಿ ಜಗದಂಬಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಸುರೇಶ್ ಬಸಪ್ಪ ಸೊನ್ನದ ಅಂತೇಳಿ. ನಾನು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಖಜಾಂಚಿಯಾಗಿ 11 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ದೇವಸ್ಥಾನದ 20ನೇ ವರ್ಷದ ಮಹಾಸಂಭ್ರಮದ ವತಿಯಿಂದ ಈ ಹೋಳಿಗೆ ಸಂಭ್ರಮವನ್ನ ಎಲ್ಲಾ ನಮ್ಮ ಟ್ರಸ್ಟ್ ಕಮಿಟಿ ಆಡಳಿತ ಮಂಡಳಿ ಮತ್ತು ಚೌಡನಗರದ ಸಮಸ್ತ ಗುರು ಹಿರಿಯರು ಎಲ್ಲ ಕೂಡಿಸಿ ಒಂದು ಪೂರ್ವಭಾವಿ ಸಭೆ ಕರೆದಾಗ 20ನೇ ವರ್ಷದ ಸಂಭ್ರಮ ಹೋಳಿಗೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಕೂಡಿ ಒಗ್ಗಟ್ಟು ಕೊಡ್ಕೊಂಡು ನಮ್ಗೆಲ್ಲಾ ಮಹಿಳಾ ಘಟಕ ಆಗಿರ್ಬೋದು, ಯುವಕ ಘಟಕ ಆಗಿರ್ಬೋದು, ಟ್ರಸ್ಟ್ ಕಮಿಟಿ ಆಗಿರ್ಬೋದು, ಎಲ್ಲರೂ ನಮ್ ಸಾಥ್ ಕೂಡಿ, ಹಾಗೆ ಇನ್ನು ವಿಶೇಷ ಅಂತಂದ್ರ ಆ ದಾನವನ್ನ ಕೊಟ್ಟಂತ ಭಕ್ತಾದಿಗಳು ಕೂಡ ಭಕ್ತರಿಂದ ಏನ ದೇಣಿಗೆ ನೆಸ್ಕೊಂಡ್ ಬಂದು ದವಸ ಧಾನ್ಯಗಳನ್ನ ತಗೊಂಡು ಬಂದು ನಾವು 20ನೇ ವರ್ಷಕ್ಕೆ ಮಹಾಸಂಭ್ರಮ ಅಂತ ಹೇಳಿ ಎಲ್ಲಾ ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲರೂ ಕೂಡಿಸಿ ಹೋಳಿಗೆ ಸಂಭ್ರಮವನ್ನ, ಹೋಳಿಗೆ ತುಪ್ಪ ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೇವೆ. ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರ ಬೆಳಗಿನ ಜಾವ ಮಹಾಮಸ್ತಕ ಅಭಿಷೇಕ ದೇವಿಗೆ, ನಂತರ ಭಾವಚಿತ್ರದ ಕುಂಭಮೇಳ ಆರತಿ ಹಿಡಿದು ದೇವಸ್ಥಾನದ ಮೆರವಣಿಗೆ, ಊರಿನ ಸಮಸ್ತ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇವಾಗ ಬಂದು ಮಹಾಪ್ರಸಾದವನ್ನ ಚಾಲೂ ಮಾಡಿರ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ 20ನೇ ವರ್ಷದ ಗಾಣದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಮಖಂಡಿ ನಗರದ ಚೌಡನಗರದಲ್ಲಿ ಬೃಹತ್ ಪ್ರಮಾಣವಾದಂಥ ಸಂಭ್ರಮವನ್ನು ಹಮ್ಮಿಕೊಂಡಿದೆ. ಇದೇ ವರ್ಷವಾದಂಥ 2025ಕ್ಕೆ ಗಾಣದೇವಿಯ 20ನೇ ವರ್ಷದ ಸಂಭ್ರಮಗೋಸ್ಕರ ಜಮಖಂಡಿ ನಗರದ ಎಲ್ಲ ಸದ್ಭಕ್ತರಿಗೆ ಹೋಳಿಗೆ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಮೂಲಕ ಅದರ ಜೊತೆಗೆ ಗಾಣದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು. ಜಮಖಂಡಿ ನಗರದ ಎಲ್ಲ ಸುತ್ತಮುತ್ತಲನ್ನು ಮೆರವಣಿಗೆ ಮುಖಾಂತರ ಬಂದು ಈಗ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಆದ ಕಾರಣ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲ ತನುಮನದಿಂದ ಸಹಾಯ ಮಾಡಿದಂತ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಂದಂತ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಹಲವಾರು ಭಕ್ತಾದಿಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಂದಿನವಾಜ್ ನದಾಫ್, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.